ಸಾಂಗ್ ಆಫ್ ಇಂಡಿಯಾ ಸಮರಿ ಕೇಳ್ತಾ ಇದ್ದಾನೆ ಜಾಸ್ತಿ. ಆಮೇಲೆ ಕೆಲವೊಂದು ಸಲ ಆರ್ಸಿನೂ ಕೂಡ ಕೇಳಿದ್ದಾನೆ. ಆರ್ಸಿ ಅಂದರೆ ಎಕ್ಸ್ಟ್ರಾಕ್ಟ್ಸು. ಸೊ ಅಲ್ಲಿ ಬಂದ್ಬಿಟ್ಟು ದ ಸಾಂಗ್ ಆಫ್ ಇಂಡಿಯಾ ಅಂತಿದೆ ನೋಡಿ. ಸೊ ಹಿಯರ್ ದಿಸ್ ಪೋಯಮ್ ಡೀಲ್ಸ್ ಅಬೌಟ್ ಕನ್ವರ್ಸೇಷನ್ ಬಿಟ್ವೀನ್ ಮದರ್ ಇಂಡಿಯಾ ಆಸ್ ವೆಲ್ ಆಸ್ ದ ಪೋಯೆಟ್. ಇಲ್ಲಿ ಏನು ಅಂತಂದರೆ ಇದು ಮದರ್ ಇಂಡಿಯಾ ಮತ್ತು ಪೋಯೆಟ್ ಮಧ್ಯೆ ನಡೀತಕ್ಕಂಥ ಒಂದು ಕನ್ವರ್ಸೇಷನ್ದು ಭಾಗ ಆಗಿದೆ, ಹೌದಾ? ಸೊ ಈ ಪದ್ಯದ ತುಂಬೆಲ್ಲ ಅದೇ ಬರುತ್ತೆ, ಮದರ್ ಇಂಡಿಯಾ ಮತ್ತು ಕನ್ವರ್ಸೇಷನ್, ಇದು ಪೋಯೆಟ್ ಮಧ್ಯೆ ಕನ್ವರ್ಸೇಷನ್. ಸೊ ಅದನ್ನು ಸಂಪೂರ್ಣವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪದ್ಯ ಏನು ಅಂತಂದರೆ ಸ್ಟಾರ್ಟಿಂಗ್ ನೋಡಿ ನಿಮಗೆ ಸಂಬರಿ ಕೂಡ ಬರುತ್ತೆ. ಸೊ ಅಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಸೊ ದ ಸಾಂಗ್ ಆಫ್ ಇಂಡಿಯಾ, ಹಾಗಾದರೆ ಲೆಟ್ ಅಸ್ ಬಿಗಿನ್ ಅವರ್ ಪೋಯಮ್ ಸ್ಟಾರ್ಟ್ ಮಾಡೋಣ. ಸೊ ಅಲ್ಲಿ ಪೋಯಮ್ ಲೈನ್ಸ್ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಐ ಥಿಂಕ್ ಡಿಸ್ಪ್ಲೇ ಆಗುತ್ತೆ, ವೇಟ್ ಮಾಡಿ. ಓಕೆ, ನಾ ಈಗ ಹೇಳಿದಂತೆ ಅಂತಂದರೆ ದಿಸ್ ಈಸ್ ಅ ಕನ್ವರ್ಸೇಷನ್ ಬಿಟ್ವೀನ್ ಏನು ಮದರ್ಲ್ಯಾಂಡ್ ಆಸ್ ವೆಲ್ ಆಸ್ ದ ಪೋಯೆಟ್. ಓಕೆ, ಡಿಸ್ಪ್ಲೇ ಆಯ್ತು ನೋಡಿ. ದ ಸಾಂಗ್ ಆಫ್ ಇಂಡಿಯಾ. ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್? ಐ ಆಸ್ಕ್ಡ್. ಶಲ್ ಐ ಸಿಂಗ್ of the Himalayas with their snow-born peaks, of the three seas that wash your palm? Shall I sing of your clear dawn and with its pure gold streaks ಅಂತ ಹೇಳ್ತಾರೆ. ಸೊ ಇದರ ಅರ್ಥ ಏನು ಅಂತ ಕೇಳಿದರೆ ನೋಡಿ, ನನ್ನ ಮಾತೆ, ನಾನು ನಿನ್ನ ಬಗ್ಗೆ ಯಾವ ಹಾಡು ಹಾಡಬೇಕು? ನಾನು ಕೇಳಿದೆ, ನಾನು ಹಾಡಲೆ ಅಂತೇಳಿ ಪೋಯೆಟ್ ಕೇಳ್ತಾನೆ, ನಾನು ಹಾಡಬೇಕು ನಿನಗೆ ಅಂತೇಳಿ. ಹಿಮಾಲಯದಲ್ಲಿ ಹಿಮದಿಂದ ಹುಟ್ಟಿದ ಶಿಖರಗಳ ಬಗ್ಗೆ ಹಾಡಾಡಲೆ, ನಿನ್ನ ಹಸ್ತವನ್ನು ತೊಳೆಯುವ 3 ಸಮುದ್ರಗಳ ಬಗ್ಗೆ ಹಾಡಾಡಲೆ. ನೋಡಿ ಅಲ್ಲಿ ಹೇಳ್ತಾರೆ ಹಿಮಾಲಯ ವಿತ್ ಸ್ನೋ ಬಾರ್ನ್ ಪೀಕ್ಸ್. ಸ್ನೋ ಬಾರ್ನ್ ಪೀಕ್ಸ್ ಅಂತಂದರೆ ಹಿಮಚ್ಛಾದಿತ ಶಿಖರಗಳು. ಹಿಮಚ್ಛಾದಿತ ಶಿಖರ ಬಗ್ಗೆ ಹಾಡಾಡಲಿ ಹೇಳ್ತಾನೆ. ದ ಪೋಯೆಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ಹಿಮಾಲಯಾಸ್ ವಿತ್ ದೇರ್ ಸ್ನೋ ಬಾರ್ನ್ ಪೀಕ್ಸ್, ಆಫ್ ದ 3 ಸೀಸ್ ದ್ಯಾಟ್ ವಾಶ್ ಯುವರ್ ಪಾಮ್. ಅಂದರೆ ಆ ಒಂದು ಇದು 3 ಸೀ ಸಮುದ್ರಗಳು ಏನಂತಂದರೆ ಆಕೆ ಒಂದು ಇದು ಹಸ್ತವನ್ನು ತೊಳಿತಕ್ಕಂಥದ್ದು, ಪಾಮ್ ಹಸ್ತವನ್ನು ತೊಳಿತಕ್ಕಂಥದ್ದು ಅಂತೇಳಿ, ಹೌದಾ? ಆಫ್ ಯುವರ್ ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್ ಅಂತಂದರೆ, ಕ್ಲಿಯರ್ ಡಾನ್ ಅಂದರೆ ಏನು? ಸೂರ್ಯ. ಆ ಸೂರ್ಯ ಏನು ಮಾಡ್ತಾನೆ, ತನ್ನ ಕಿರಣಗಳನ್ನು ಚಾಚಿರ್ತಾನಲ್ವಾ? ಸೊ ಅದ್ರ ಬಗ್ಗೆ ಹಾಡಾಡಲೇನು ಅಂದ್ರೇನು? ಶುದ್ಧವಾದ ಮುಂಜಾನೆ ಬಗ್ಗೆ, ಸೂರ್ಯನ ಕಿರಣಗಳ ಬಗ್ಗೆ ಹಾಡಾಡೇನು. ಇಟ್ ಮೀನ್ಸ್ ದ ಪೋಯೆಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ಕ್ಲಿಯರ್ ಡಾನ್ ವಿತ್ ಇಟ್ಸ್ ಪ್ಯೂರ್ ಗೋಲ್ಡ್ ಸ್ಟ್ರೀಕ್ಸ್. ಗೋಲ್ಡ್ ಸ್ಟ್ರೀಕ್ಸ್ ಅಂತಂದ್ರೇನು? ಈಗ ಸೂರ್ಯನ ಕಿರಣ ಹೆಂಗಿರ್ತದೆ, ಈ ಬಂಗಾರದ ಎಳೆ ಟೈಪ್ ಇರ್ತದಲ್ವ? ಸೊ ಅದ್ರ ಬಗ್ಗೆ ಹಾಡಾಡೇನು ಅಂತೇಳಿ ಪೋಯೆಟ್ ಆಸ್ಕ್ಡ್ ಮದರ್ಲ್ಯಾಂಡ್ ಬಗ್ಗೆ, ಮದರ್ಲ್ಯಾಂಡ್ಗೆ ಕೇಳ್ತಾ ಇದ್ದಾನೆ ಪೋಯೆಟು. ಸೊ ಅವಾಗ ನೋಡಿ ಅದಕ್ಕೆ ಹೇಳಿದ್ರು, ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್? I asked, shall I sing of the Himalayas with their snow-born peaks, of the 3 seas that wash your palm? Shall I sing of your clear dawn with its pure gold streaks? ಅಂದರೆ ಹೇಳಿದ್ದೇನೆ ಇವಾಗ, the poet wanted to sing about Himalayas, okay, and clear dawn, about sun, and with its pure gold streaks ಅಂತ ಹೇಳ್ಬೋದು. Said the mother, imperturbable, calm, sing of the beggar and the leper that swarm my streets, sing of the filth and the dirt that fall my sylvan retreats ಅಂತ ಹೇಳ್ತಾರೆ. ಆವಾಗ ಮದರ್ಲ್ಯಾಂಡ್ ಹೇಳ್ತಾಳೆ ಏನು ಅಂತಂದ್ರೆ, ನೀನು ಹಾಡಬೇಕಂತಂದ್ರೆ ಸೊ ಶಾಂತಿಯುತ ಹೇಳ್ತಾಳೆ. ಇಂಪರ್ಟರ್ಬಲ್ ಕಾಮ್ ಅಂದರೆ ಯಾವುದೇ ಶಾಂತಿಯನ್ನು ಕಳೆದುಕೊಳ್ಳದೆ ಹೇಳ್ತಾಳೆ. ಸಿಂಗ್ ಆಫ್ ದ ಬೆಗ್ಗರ್ ಆ್ಯಂಡ್ ದ ಲೇಪರ್. ನೋಡಿ, ನೀನು ಹಾಡಬೇಕಂತಂದ್ರೆ ಭಿಕ್ಷುಕರ ಬಗ್ಗೆ ಹಾಡಾಡು, ಅಥವಾ ಕುಷ್ಠ ರೋಗಿಗಳ ಬಗ್ಗೆ ಹಾಡಾಡು. ಯಾಕಂತಂದರೆ ನನ್ನ ಒಡಲನ್ನ ತುಂಬಿ ಹೋಗಿಟ್ಟಿದ್ದಾರೆ ಅವರೆಲ್ಲರೂ, ಭಿಕ್ಷುಕರು, ಕುಷ್ಠ ರೋಗಿಗಳು, ಲೇಪರ್ ಕುಷ್ಠರೋಗಿಗಳು, ಬೆಗ್ಗರ್ ಭಿಕ್ಷುಕರು. ದ್ಯಾಟ್ ಸ್ವಾರ್ಮ ಸ್ಟ್ರೀಟ್ಸ್ ಅಂದರೆ ಗಲ್ಲಿಗಳಲ್ಲಿ ಓಣಿಗಳಲ್ಲಿ ಇದ್ದಾರೆ, ಬೀದಿಯಲ್ಲಿ ಅವರೆಲ್ಲ ಇದ್ದಾರೆ, ಅವ್ರ ಬಗ್ಗೆ ಹಾಡಾಡು. ಸಿಂಗ್ ಆಫ್ ದ ಫಿಲ್ತ್ ಆ್ಯಂಡ್ ದ ಡರ್ಟ್. ಸಾಕಷ್ಟು ಹೊಲಸು ಕೊಳೆ ತುಂಬಿ ಹೋಗಿದೆ ಭೂಮಿಯ ತುಂಬ, ಅದರ ಬಗ್ಗೆ ಹಾಡಾಡು. ದ್ಯಾಟ್ ಫಾಲ್ ಮೈ ಸಿಲ್ವನ್ ರಿಟ್ರೀಟ್ಸ್ ಅಂದರೆ
ಶಾಂತಿಧಾಮದಲ್ಲಿ ಅಶಾಂತಿ ನೆಲೆಸಿದೆ. ಸಿಲ್ವನ್ ರಿಟ್ರೀಟ್ಸ್ ಅಂದರೆ ಶಾಂತಿಧಾಮ. ಆ ಶಾಂತಿಧಾಮದಲ್ಲಿ ಅಶಾಂತಿ ನೆಲೆಸಿದೆ, ಅದ್ರ ಬಗ್ಗೆ ಹಾಡು ಅಂತ ಮದರು ಹೇಳ್ತಾರೆ. ಹೌದಾ? ಸೊ ಈ ರೀತಿ ಇಟ್ ಮೀನ್ಸ್ ಹಿಯರ್ ದೇರ್ ಇಸ್ ಎ ಕನ್ವರ್ಸೇಷನ್ ಬಿಟ್ವೀನ್ ವಿ ಕೆ ಗೋಕಾಕ್ ಆ್ಯಂಡ್ ಆಸ್ ವೆಲ್ ಆಸ್ ಮದರ್ಲ್ಯಾಂಡು ಮತ್ತು ವಿ ಕೆ ಗೋಕಾಕ್ ಮಧ್ಯೆ ಕನ್ವರ್ಸೇಷನ್ ಇದೆ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಸಿ ದ ನೆಕ್ಸ್ಟ್ ಒನ್. ಸೊ ಡಿಸ್ಪ್ಲೇ ಆಗ್ತಾ ಇದೆ, ವೇಟ್ ಮಾಡಿ. ನೆಕ್ಸ್ಟ್ ಒನ್ ಕೂಡ ಬರ್ತಾ ಇದೆ. ಸೊ ಇಲ್ಲಿ ಎಸ್ ಬಂತು ನೋಡಿ. ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್? ಐ ಆಸ್ಕ್ಡ್, ಶಲ್ ಐ ಸಿಂಗ್ ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್, epics in stone, of your children that died to call you their own, their very own, of the seers and prophets that hewed the straight path for the man that pilgrims alone ಅಂತ ಇದೆ. ಸೊ ಇಲ್ಲೇನು ಅಂತಂದರೆ ಮತ್ತೆ ಪೊಯೆಟ್ ಕೇಳ್ತಾನೆ. ಪೊಯೆಟ್ ಆಸ್ಕ್ಡ್ ಹರ್ ಏನು ಅಂತಂದರೆ, ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್? ಓ ನನ್ನ ತಾಯಿ, ನಾನು ನಿನ್ನ ಬಗ್ಗೆ ಮತ್ತೆ ಯಾವ ಹಾಡಲಿ? ಶಲ್ ಐ ಸಿಂಗ್ ಆಫ್ ಯುವರ್ ರಾಕ್ ಕಟ್ ಟೆಂಪಲ್ಸ್ ಅಂದರೆ ಶಿಲೆಗಳಲ್ಲಿ ಕೆತ್ತಿರ್ತಕ್ಕಂಥ ದೇವಾಲಯಗಳ ಬಗ್ಗೆ ಹಾಡಲೇನು? ಹೌದಾ? ಓಕೆ, ವೇಟ್. ಅಥವಾ ಎಪಿಕ್ಸ್ ಇನ್ ಸ್ಟೋನ್ಸ್. ಈಗ ನೋಡಿ, ಸಾಕಷ್ಟು ಮಹಾಕಾವ್ಯರು ಎಪಿಕ್ಸ್, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದಾ? ಸೊ ಅವ್ರ ಬಗ್ಗೆ ಹಾಡಲೇನು? ಅವನ್ನೆಲ್ಲ ಕಲ್ಲಲ್ಲಿ ಕೆತ್ತಲಾಗಿದೆ, ಅವ್ರ ಬಗ್ಗೆ ಹಾಡಲೇನು? ಆಫ್ ಯುವರ್ ಚಿಲ್ಡ್ರನ್ ದ್ಯಾಟ್ ಡೈಡ್ ಟು ಕಾಲ್ ಯು ದೇರ್ ಓನ್. ಇನ್ನೊಂದೇನು ಅಂತಂದರೆ ಸೋಲ್ಜರ್ಸ್. ದ ಪೊಯೆಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ಸೋಲ್ಜರ್ಸ್. ಹೌದಲ್ವಾ? ಅವರು ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡ್ತಾರಲ್ವಾ? ಸೊ ಅವಕ್ಕೆ ಚಿಲ್ಡ್ರನ್ ಅಂತ ಹೇಳ್ತಾರೆ. ದೇ ವೆರಿ ಬೋನ್ ಆಫ್ ದ ಸೀರ್ಸ್ ಆ್ಯಂಡ್ ಪ್ರಾಫೆಟ್ಸ್ ದ್ಯಾಟ್ ಹ್ಯೂಡ್ ದ ಸ್ಟ್ರೇಟ್ ಪಾತ್. ಸಾಧು ಸಂತರು, ಪ್ರವಾದಿಗಳು. ಹೌದಾ? ಪ್ರಾಫೆಟ್ಸ್ ಅಂದರೆ ಪ್ರವಾದಿಗಳು, ಸೀರ್ಸ್ ಸಾಧು ಸಂತರು. ಸೊ ಇಟ್ ಮೀನ್ಸ್ ದೇ ಶೋಡ್ ದ ಸ್ಟ್ರೇಟ್ ಪಾತ್. ಆ್ಯಂಡ್ ಇನ್ನೊಂದು ಹೇಳ್ತಾರೆ ಏನು ಅಂತಂದರೆ, ಫಾರ್ ದ ಮ್ಯಾನ್ ದ್ಯಾಟ್ ಪಿಲಿಗ್ರಿಮ್ಸ್ ಅಲೋನ್ ಅಂತೇಳಿ. ಇಟ್ ಮೀನ್ಸ್ ದಾರ್ಶನಿಕರ ಬಗ್ಗೆ. ಪಿಲಿಗ್ರಿಮ್ಸ್ ಅಂದ್ರೆ ಏನು? ದಾರ್ಶನಿಕರ ಬಗ್ಗೆ ಹಾಡೋಣ. ಇಟ್ ಮೀನ್ಸ್ ದ ಪೊಯೆಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ಪಿಲಿಗ್ರಿಮ್ಸ್. ಸೊ ದಿಸ್ ಟೈಪ್ ಏನು ಅಂತಂದರೆ, ದೇರ್ ಇಸ್ ಎ ಕನ್ವರ್ಸೇಷನ್ ಬಿಟ್ವೀನ್ ಮದರ್ಲ್ಯಾಂಡ್ ಆ್ಯಂಡ್ ಆಸ್ ವೆಲ್ ಆಸ್ ಪೊಯೆಟ್ ಯಾರಂತ ಗೊತ್ತಿದೆ, ವಿ ಕೆ ಗೋಕಾಕ್. ಸೊ ನೆಕ್ಸ್ಟ್ ಲೈನ್ ಶೋ ಆಗ್ತಾ ಇದೆ ನೋಡಿ. ಎಸ್, ಶೋ ಆಗ್ತಾ ಇದೆ, ವೇಟ್ ಮಾಡಿ. ಸೊ ಸಿ ದ ಪಿಕ್ಚರ್ಸ್, ಸಿ ದ ರಿಲೇಟೆಡ್ ಪಿಕ್ಚರ್ಸ್ ಆಲ್ಸೋ. ಅಲ್ಲಿ ಏನೇನು ಅಂತಂದರೆ ರಿಲೇಟೆಡ್ ಪಿಕ್ಚರ್ಸು ಕೂಡ ಇದೆ ಅಂತ ಹೇಳ್ಬೋದು. ಓಕೆ, ಎಸ್. ಸೊ ವಾಟ್ ವಾಸ್ ದ ರೆಸ್ಪಾನ್ಸ್ ಆಫ್ ದ ಮದರ್ಲ್ಯಾಂಡ್? ಈಗ ಏನಾಗುತ್ತೆ ಅಂತಂದರೆ, ಮದರ್ಲ್ಯಾಂಡ್ದು ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತೇಳಿ ನೋಡಬೇಕಾಗತ್ತೆ. ಓಕೆ, ಎಸ್. It means in these stanza, poet wanted to sing about rock-cut temples, epics in stone, and the poet wanted to sing about soldiers, and he wanted to sing about seers and prophets because they showed right path or straight path, and the poet wanted to sing about pilgrims. Okay, so this type the conversation made between poet and as well as motherland ಮತ್ತೆ ಪೋಯೆಟ್ ನಡುವೆ ಕನ್ವರ್ಸೇಷನ್ ಆಗ್ತಾ ಹೋಗುತ್ತೆ. ಹೌದಾ? ಸೊ ಎಸ್, ವೇಟಿಂಗ್ ಫಾರ್ ದ ನೆಕ್ಸ್ಟ್ ಲೈನ್. ಎಸ್. ಸೊ ಇದ್ರ ಮೇಲೆ ಏನು ಅಂತಂದರೆ ಸಮರಿ ಕೇಳ್ತಾರೆ. ಸಮರಿಯನ್ನು ನೀವು ಬರಲಿಕ್ಕೆ ಬರಬೇಕು. ಹೌದಾ? ಸೊ ಎಸ್, ಬಂತು ನೋಡಿ. Said the mother in indignant words that beat into my ears like gong, that flew about me a pitiful thing, like great white birds, sing of the millions that toil, sing of the wrinkled face, indexing ignorance, and sing of the helpless child born in a bleak dark home. ಇವಾಗ ಮದರ್ ರೆಸ್ಪಾನ್ಸ್ ಏನಿದೆ ಅಂತಂದ್ರೆ, ಸೇಡ್ ದ ಮದರ್ ಇನ್ ಇಂಡಿಗ್ನೆಂಟ್ ವರ್ಡ್ಸ್.
ತಾಯಿ ವೇಟ್ ಮಾಡಿ. Sorry for the disturbance. Said the mother in indignant words that beat into my ears like gong, that flew about me a pitiful thing, like great white birds, sing of the millions that toil, sing of the wrinkled face, indexing ignorance, sing of the helpless child, born in a bleak, dark home. So here, the mother said in indignant words, ಅಂದ್ರೆ ಮದರು ಹೇಳ್ತಾರೆ ಏನಂತಂದ್ರೆ, that beat into my ears like gong, that flew about me a beautiful thing, like great white birds, sing of the millions that toil. ಸೊ ನೀನು ಹಾಡನ್ನು ಹಾಡಬೇಕಂತಂದ್ರೆ ಸಾಕಷ್ಟು ಜನ ಶ್ರಮಿಕರಿದ್ದಾರೆ, ಪ್ರತಿನಿತ್ಯ ಕಷ್ಟಪಡ್ತಾ ಇದ್ದಾರೆ, ಅವ್ರ ಬಗ್ಗೆ ಹಾಡು. ಸಿಂಗ್ ಆಫ್ ದ ವ್ರಿಂಕಲ್ಡ್ ಫೇಸ್, ಸಾಕಷ್ಟು ಜನ ವೃದ್ಧರಿದ್ದಾರೆ, ವ್ರಿಂಕಲ್ಡ್ ಓಲ್ಡ್ ಫೇಸ್, ಅವ್ರ ಬಗ್ಗೆ ಹಾಡು ಅಂತ ಹೇಳಿ. ಹೌದಾ? ಸೊ ನೆಕ್ಸ್ಟ್ ನೋಡಿ, ನರ್ವಸ್ ಐ ಯಟ್ ವುಡ್ ಆಸ್ಕ್, ಡೀಮಿಂಗ್ ಇಟ್ ಮೈ ಟಾಸ್ಕ್, ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ಯು ಮೈ ಮದರ್, ವಾಟ್ ಸಾಂಗ್ ಶಲ್ ಐ ಸಿಂಗ್ ಆಫ್ ದ ಡ್ಯಾಮ್ ಅಂಡ್ ದ ಲೇಕ್, ಆಫ್ ಸ್ಟೀಲ್ ಮಿಲ್ಸ್, the shipbuilding ad, of the men that work hard to technologize, to put you on the page of the atomic age. ಇಲ್ಲೇನು ಅಂತಂದ್ರೆ ಪೊಯಿಟ್ ಸಾಕಾಗ್ಬಿಡುತ್ತೆ, ಯಾವ ಹಾಡು ಹಾಡಿದ್ರು ಇದು ಮದರ್ಲ್ಯಾಂಡ್ ಬೇಡ ಅಂತ ಇದ್ದಾರೆ. ಸೊ ಮತ್ತೆ ಪೊಯಿಟ್ ಆಸ್ಕ್ ಹರ್, ವಾಟ್ ಸಾಂಗ್ ಶಲ್ ಐ ಸಿಂಗ್ ಅಪ್ ಯು ಮೈ ಮದರ್, ಮತ್ತೆ ಯಾವ ಗೀತೆನ ನಾನು ನಿನಗಾಗಿ ಹಾಡಲಿ ಅಂತೇಳಿ. ಹೌದಾ? ಶಲ್ ಐ ಸಿಂಗ್ ಅಪ್ ದ ಡ್ಯಾಮ್ ಅಂಡ್ ದ ಲೇಕ್. ಸೊ ಹಿಯರ್ the poet wanted to sing about dam and the lake, ಡ್ಯಾಮ್ ಬಗ್ಗೆ, ಆದ್ಮೇಲೆ ಲೇಕ್ ಬಗ್ಗೆ ಹಾಡಾಡ್ಲೇನು ಅಂತ. ಆಫ್ ಸ್ಟೀಲ್ ಮಿಲ್ಸ್ ಅಂಡ್ ಶಿಪ್ ಬಿಲ್ಡಿಂಗ್ ಆಡ್ಸ್. ಹೌದಾ? ಹಡಗಿನ ಬಂದರೆ ಇರ್ತಾವಲ್ಲ, ಅಲ್ಲಿ ಅದ್ರ ಬಗ್ಗೆ ಹಾಡಲೇನು, ಉಕ್ಕಿನ ಕೈಗಾರಿಕೆ ಬಗ್ಗೆ ಹಾಡಾಡ್ಲೇನು. ಯಾಕಂದ್ರೆ ಆಫ್ ದ ಮೆನ್ ದ್ಯಾಟ್ ವರ್ಕ್ ಹಾರ್ಡ್, ಅಲ್ಲಿ ತುಂಬಾ ಜಾಸ್ತಿ ಜನ ಕಷ್ಟಪಡ್ತಾರೆ. ಟು ಟೆಕ್ನಾಲೈಸ್, ಟು ಪುಟ್ ಯು ಆನ್ ದ ಪೇಜ್ ಆಫ್ ದ ಅಟೋಮಿಕ್ ಏಜ್. ಅಂದ್ರೆ the poet wanted to sing about latest technology ಬಗ್ಗೆ ಹಾಡಾಡಬೇಕು ಅಂತ ಹೇಳ್ತಾರೆ. ಹೌದಾ? ಈಗ ಯಾಕಂದ್ರೆ ಈಗೆಲ್ಲ ಅಟೋಮಿಕ್ ಏಜ್ ಇದೆ, ಹೌದಲ್ವಾ? ಒಂಥರ ಏನು ಅಟೋಮಿಕ್ ಯುಗ ಈಗ, ಹೌದಾ? ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಲ್ವಾ? ಸೊ ಹಾಗಾಗಿ ದ ಪೋಯಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ಲೇಟೆಸ್ಟ್ ಟೆಕ್ನಾಲಜಿ. ಆಮೇಲೆ ಇಲ್ಲಿ ಏನಕ್ಕೆ ಆದ್ರೆ ಗೊತ್ತಾಯ್ತಲ್ವಾ, ದ ಪೋಯಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ಡ್ಯಾಮ್ ಅಂಡ್ ಲೇಕ್, ಸ್ಟೀಲ್ ಮಿಲ್ಸ್, ಶಿಪ್ ಬಿಲ್ಡಿಂಗ್ ಆಡ್ಸ್. ಬಿಕಾಸ್ ಅಲ್ಲೇನಂತಂದ್ರೆ ದ ಮೆನ್ ವರ್ಕ್ ಹಾರ್ಡ್, ಅವ್ರು ಏನಂತಾರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸೊ ಇದನ್ನೆಲ್ಲ ಕೇಳ್ತಾರೆ. ಅವಾಗ ಮದರ್ ಲ್ಯಾಂಡ್ ರೆಸ್ಪಾನ್ಸ್ ಏನಿರ್ಬೋದು ಅಂತೇಳಿ. ಹೌದಾ? ಮದರ್ ಲ್ಯಾಂಡ್ ರೆಸ್ಪಾನ್ಸ್ ಏನಿರ್ಬೋದು? ಎಸ್, ವಿ ಆರ್ ವೇಟಿಂಗ್. ನೋಡಿ, ನರ್ವಸ್ ಐ ಯಟ್ ವುಡ್ ಆಸ್ಕ್, ಡೀಮಿಂಗ್ ಇಟ್ ಮೈ ಟಾಸ್ಕ್, ವಾಟ್ ಸಾಂಗ್ ಶಲ್ ಐ ಸಿಂಗ್ ಅಪ್ ಯು ಮೈ ಮದರ್, ವಾಟ್ ಸಾಂಗ್ shall I sing of the dam and the lake, of steel mills, the shipbuilding ad, of the men that work hard to technologize, to put you on the pace of the atomic age. It means in this stanza the poet wanted to sing about technology. Said the mother, of these you may sing. ಅವಾಗ ತಾಯಿ ಒಪ್ಪಿಗೆ ಕೊಡ್ತಾಳೆ ಕಡೆಗೂ ಕೂಡ, ಯೂತ್ ಬಗ್ಗೆ ನೀನು ಹಾಡ್ಬೋದು. of these you may sing, ಬಟ್ ಸಿಂಗ್ ಆಲ್ಸೋ ಆಫ್ ದ ಸ್ಟ್ರೈಕ್ಸ್ ಅರ್ಲಿ ಆ್ಯಂಡ್ ಲೇಟ್. ಅಷ್ಟೇ ಅಲ್ಲದೆ ನೀನೇನು ಅಂತಂದ್ರೆ ಹೋರಾಟಗಳ ಬಗ್ಗೆನೂ ಮಾತಾಡು, ಹಾಡು ಅಂತೇಳಿ. ನೋಡಿ, ಬಟ್ ಸಿಂಗ್ ಆಲ್ಸೋ ಆಫ್ ದ ಸ್ಟ್ರೈಕ್ಸ್ ಆ್ಯಂಡ್ ಅರ್ಲಿ ಆ್ಯಂಡ್ ಲೇಟ್, ಆಫ್ ಐರನ್ ಮೆನ್ ದ್ಯಾಟ್ ಕಮ್ ಇನ್ ದೇರ್ ವೇಕ್, ಆಫ್ ಕ್ಲಾಸ್ ವಾರ್ ಆ್ಯಂಡ್ ಇಟ್ಸ್ ಕೋ ರಿಲೇಟ್. ಇಟ್ ಮೀನ್ಸ್ ಜಾತಿ ಸಂಘರ್ಷದ ಬಗ್ಗೆ, ಅದ್ರ ಬಗ್ಗೆ ಹಾಡಾಡು. ಎಷ್ಟೋ ಜನ ಜಾತಿ ಅಂತ ಜಗಾಡ್ತಾರೆ, ಕ್ಲಾಸ್ ವಾರ್, ಹೌದಾ? ಸೊ ಅದ್ರ ಬಗ್ಗೆ ನೀನು ಹಾಡು ಅಂತೇಳಿ. ಸೊ ಇಟ್ ಮೀನ್ಸ್ ಆಮೇಲೆ ಕಠೋರ ಹೃದಯದವ್ರ ಬಗ್ಗೆ ಹಾಡು ಅಂಥೇಳಿ ಯಾರು ಹೇಳ್ತಾರೆ? ದ ಮದರ್ ಲ್ಯಾಂಡು ಪೋಯಟ್ಗೆ ಹೇಳ್ತಾಳೆ. ಅದೇ ಹೇಳ್ತಾರೆ ನೋಡಿ, ಸೇಡ್ ದ ಮದರ್ ಆಫ್ ದೀಸ್ ಯು ಮೇ ಸಿಂಗ್, ಬಟ್ ಸಿಂಗ್ ಆಲ್ಸೋ ಆಫ್ ದ ಸ್ಟ್ರೈಕ್ಸ್ ಅರ್ಲಿ ಆ್ಯಂಡ್ ಲೇಟ್, ಆಫ್ ಐರನ್ ಮೆನ್ that come in their wake, of class war and its co-relate ಅಂತ ಹೇಳ್ತಾರೆ. ಸೊ ಅವ್ರ ಬಗ್ಗೆ ನೀನು ಹಾಡು ಅಂತೇಳಿ ಮದರ್ ಲ್ಯಾಂಡು ಪೋಯಟ್ಗೆ ಹೇಳ್ತಾರೆ.
Okay. So next one ಬರ್ತಾ ಇದೆ ನೋಡಿ. Yes. Yes. Next lines coming up. Yes. Querulous, I said, is there no song that I can sing of you, heart whole, unalloyed, a song bathed in stainless blue, unwavering in the wide. ನೋಡಿ, ಪೋಯಟ್ಗೆ ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತದೆ. ಏನು ಅಂತಂದ್ರೆ ಪೋಯಟ್ ಗಾಟ್ ಸ್ಯಾಡ್. ಯಾಕಂತಂದ್ರೆ ಯಾವ ಹಾಡನ್ನು ಒಪ್ಕೋತಾ ಇಲ್ಲ ದೇವಿ. ಹೌದಾ? ಈಸ್ ದೇರ್ ನೋ ಸಾಂಗ್ ದ್ಯಾಟ್ ಐ ಕ್ಯಾನ್ ಸಿಂಗ್ ಆಫ್ ಯು, ಹಾರ್ಟ್ ಹೋಲ್, ಅನ್ಅಲಾಯ್ಡ್, a song bathed in the stainless blue. ಹೌದಾ? ಸೊ ಅವಾಗೇನು ಅಂತಂದ್ರೆ ಯಾವ ಹಾಡನ್ನು ವ್ಯರ್ಥ ಆಗುತ್ತೆ ಅಂತ ಕವಿಯ ವಾದ. ಹೌದಾ? ಸೊ ಅನ್ವೇಪರಿಂಗ್ ಇನ್ ದ ವೈಡ್. ಸೊ ಇಟ್ ಮೀನ್ಸ್ ದ ಪೋಯಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ಸಮಥಿಂಗ್, ಬಟ್ ದ ಮದರ್ಲ್ಯಾಂಡ್ ಕುಡಂಟ್ ಗಿವ್ ಪರ್ಮಿಷನ್ ಟು ಹಿಮ್. ಹೌದಲ್ವಾ? ಯಾವುದೇ ಕಾರಣಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಸೊ ಕವಿ ಕೂಡ ಬೇಜಾರಾಗ್ಬಿಡ್ತು. ಹೌದಲ್ವಾ? ಯಾವ್ದು ಹಾಡಾಡ್ರು ಕೂಡ ನಿರರ್ಥಕ ಅಂತ ಹೇಳಿ. ಹೌದಾ? ಸೊ ಎಸ್, okay. Next one, I'm waiting. At that, the mother rose, draped in blue sky. Milk white oceans heaved round her. Their waves were the entrancing and enthroning light on which the sea sat and wrote the book of the morrow. Her forehead opened like earth's destiny, yielding the sun god, cancelling all sorrow. It was clear dawn, like a nightmare fled the night, and the sunbeam was as the hand that saves. ಏನು ಅಂತಂದ್ರೆ, ಅಟ್ ದ್ಯಾಟ್ ದ ಮದರ್ ರೋಸ್ ಡ್ರೇಪ್ಡ್ ಇನ್ ಬ್ಲೂ ಸ್ಕೈ. ಅಂದ್ರೆ ಈಗ ತಾಯಿ ಅಂದ್ರು. ಹೌದಾ? ಸೊ ಮದರ್ ರೋಸ್ ಅಂಡ್ ಡ್ರೇಪ್ಡ್ ಇನ್ ಬ್ಲೂ ಸ್ಕೈ. ಸೊ ಏನು ಅಂತಂದ್ರೆ ನೀಲಿ ಆಕಾಶದ ಕಲರ್ದಲ್ಲಿ ವಸ್ತ್ರವನ್ನ ತೊಟ್ಟಿದ್ರು. ಹೌದಾ? ನೀಲಿ ಆಕಾಶವನ್ನೇ ಅಂತ ಬತ್ತಿದ್ರು ಅಂತ ಅರ್ಥ. ಹೌದಾ? ಮಿಲ್ಕ್ ವೈಟ್ ಓಷಿಯನ್ಸ್ ಹೀವ್ಡ್ ದ ರೌಂಡ್ ಹರ್. ಅದ್ರೇನು? ಅಲ್ಲಿ ಆಕೆಗೆ ಸಾಗರಗಳು ಸುತ್ತುವರೆದಿದ್ದವು. ಮಿಲ್ಕ್ ವೈಟ್ ಓಷಿಯನ್ಸ್, ಅವು ಕ್ರೀಮ್ ಕಲರ್ ಇದ್ದವು. ಹೌದಾ? ಮಿಲ್ಕ್ ವೈಟ್ ಓಷಿಯನ್. ದೇರ್ ವೇವ್ಸ್ ವರ್ ದ ಎಂಟ್ರಾನ್ಸಿಂಗ್ ಅಂಡ್ ಎಂಥ್ರೋನಿಂಗ್ ಲೈಟ್. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಅದರ ಅಲೆಗಳು ಕಿರೀಟದಂತೆ ಪ್ರವೇಶವನ್ನು ಪಡಿತಾ ಇದ್ದು. ಅಲ್ಲ, ಕಿರೀಟದಂತೆ ಪ್ರವೇಶವನ್ನು ಪಡಿತಾ ಇದ್ದು. ಆನ್ ವಿಚ್ ಸಿ ಸ್ಯಾಟ್ ಅಂಡ್ ರೋಟ್. ಅಲ್ಲಿ ಕುಳಿತು ಆಕೆ ನಾಳೆ ಬಗ್ಗೆ ಬರಿತಾ ಇದ್ರು. ನಾಳೆ ಇಂಡಿಯಾ ಹೇಗಿರ್ಬೇಕು, ಹೌದಾ? ನಾಳೆ ಇಂಡಿಯಾ ಹೇಗಿರ್ಬೇಕು ಅಂತ ಬರಿತಾ ಇದ್ರು. ಹರ್ ಫೋರ್ ಹೆಡ್ ಓಪನ್ಡ್ ಲೈಕ್ ಅರ್ತ್ ಡೆಸ್ಟಿನಿ. ಅವಳ ಹಣೆ ಭೂಮಿಯ ವಿಧಿಯಂತೆ ತೆರೆದುಕೊಂಡಿತು. ಹೌದಾ? ಈಲ್ಡಿಂಗ್ ದ ಸನ್ ಗಾಡ್, ಕ್ಯಾನ್ಸಲಿಂಗ್ ಆಲ್ ಸಾರೋಸ್. ಸೂರ್ಯೋದಯ ಅಂತಂದ್ರೆ ಏನು? ಅದು ದುಃಖವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಮುನ್ಸೂಚನೆ. ಓಕೆ. ಈಲ್ಡಿಂಗ್ ದ ಸನ್ ಗಾಡ್, ಕ್ಯಾನ್ಸಲಿಂಗ್ ಆಲ್ ಸಾರೋ ಅಂದ್ರೆ ಎಲ್ಲ ದುಃಖವನ್ನು ಹೋಗಲಾಡಿಸ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಇಟ್ ವಾಸ್ ಕ್ಲಿಯರ್ ಡಾನ್. ಕ್ಲಿಯರ್ ಡಾನ್ ಅಂದ್ರೆ ಏನು? ಸೂರ್ಯ. ಈಗ ಹೇಳಿದೆ ನಾನು. ಹೌದಾ? ಡಾನ್ ಅಂದ್ರೆ ಕ್ಲಿಯರ್ ಡಾನ್, ಸೂರ್ಯ ಸ್ಪಷ್ಟವಾಗಿ ಗೋಚರಿಸ್ತಾನೆ. ಲೈಕ್ ಎ ನೈಟ್ ಮೇರ್ ಫ್ಲಡ್ ದ ನೈಟ್. ಅಂದ್ರೆ ಎಲ್ಲ ಒಂದು ದುಸ್ವಪ್ನಗಳು. ನೈಟ್ ಮೇರ್ ಅಂದ್ರೆ ದುಸ್ವಪ್ನ, ಅವೆಲ್ಲ ಅಲ್ಲಿಂದ ಹೋಗ್ಬಿಟ್ಟು. and the sunbeam was as the hand that saves. ಸೊ ಈಗ
ಮದರ್ಲ್ಯಾಂಡು ಎಲ್ಲ ಜೀವಿ ಸಂಕುಲನ ರಕ್ಷಿಸಲಿಕ್ಕೆ ನಿಂತಿದ್ದಾಳೆ. ಹೌದಾ? ಸೂರ್ಯನ ಕಿರಣಗಳು, ಸನ್ ಬೀಮ್, ಸನ್ ರೇಸ್, ಓಕೆ, ಅವು ಕೂಡ ಸಹಕಾರಿಯಾಗ್ತವೆ ಅಂತ ಹೇಳ್ಬೋದು. ಹೌದಾ? ಸೊ ಈ ರೀತಿ ಹೇಳ್ತಾ ಹೋಗ್ಬೋದು. ಓಕೆನಾ? ಸೊ ಈ ರೀತಿ ಏನು ಅಂತಂದರೆ ಪದ್ಯವನ್ನು ಬರೆದಿದ್ದಾರೆ. ಸೊ ಪ್ರತಿಯೊಂದನ್ನು ನಾವು ಓಕೆ ಫೈನ್. ಎಸ್, ಓಕೆ, ದಿಸ್ ಇಸ್ ಅಬೌಟ್ ದ ಸಾಂಗ್ ಆಫ್ ಇಂಡಿಯಾ. ಕಂಪ್ಲೀಟ್ ಸಮರಿ ಹೇಳಿದ್ದೇನೆ. ಹಾಗೆ ಕ್ವಶನ್ಸ್ ಕೂಡ ಡಿಸ್ಪ್ಲೇ ಆಗ್ತವೆ, ನೋಡಿ ಅವುಗಳಿಗೆ ಕರೆಕ್ಟಾಗಿ ಆನ್ಸರನ್ನು ಬರೀಬೇಕು. ಓಕೆ ಫೈನ್, ಥ್ಯಾಂಕ್ ಯು. ಐ ಥಿಂಕ್ ಟೈಮ್ ಕೂಡ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. Okay, thank you so much. Please like and subscribe and share our channel. Thank you.